ಕೃತದಾರ ಅಂದ್ರೆ ಮದುವೆ ಮಾಡ್ಕೊಂಡವನು ಅಂತ ಅರ್ಥ. ಅದಕ್ಕೆ ಹೆಂಡತಿ ಬಂದ ಮೇಲೆ ಅಂತ ಅದಕ್ಕೂ ಹೆಚ್ಚಿನ ಅರ್ಥ. ಕೃತದಾರ ಮಾತರಂ ತಿರಸ್ಕುರುವಂತಿ ಅಂತ ಭಾರತದಲ್ಲಿ ಒಂದು ಪ್ರಯೋಗ. ಹೆಂಡತಿ ಬಂದ ಮೇಲೆ ತಾಯಿನ ಮರೀತಾರೆ ಅಂತ. ಈಗ ನಾವು ಮದುವೆ ಆದ್ಮೇಲೆ ಅಂತ ಶಬ್ದ ಪ್ರಯೋಗ ಮಾಡ್ತೀವಲ್ಲ, ವಿವಾಹಿತಾ ಅಥವಾ ಕೃತ ಸಂಜಾತ ವಿವಾಹ, ಕೃತ ವಿವಾಹ, ಅದು ಮದುವೆ ಆದ್ಮೇಲೆ ಅಂತ ಅನ್ನೋದಕ್ಕಿಂತ ಆ ಮದುವೆ ಅಂತನ್ನೋದು ಗಂಡಿಗೆ ಹೆಂಡತಿ ಜೊತೆನೆ ಹೆಣ್ಣಿನ ಜೊತೆಗೇನೆ ಆಗಬೇಕು. ಹಾಗಾಗಿ ಮದುವೆ ಆಗಿದ್ದಾನೆ ಅಂದ್ರೆ ಹೆಂಡತಿಯನ್ನು ಇಟ್ಕೊಂಡು ಹೆಂಡತಿ ಜೊತೆಗೆ ಇದ್ದಾನೆ ಅಂತಾನೆ ಅರ್ಥ. ಆದ್ರೆ ಮದುವೆ ಮಾಡಿಕೊಂಡ ವ್ಯಕ್ತಿ ಅನ್ನೋದಕ್ಕೂ ಹೆಂಡತಿಯನ್ನ ಕಟ್ಟಿಕೊಂಡ ವ್ಯಕ್ತಿ ಅನ್ನೋದಕ್ಕೂ ವ್ಯತ್ಯಾಸ ಇದೆ. ಆ ಮದುವೆ ಅನ್ನುವಲ್ಲಿ ಹೆಂಡತಿ ಅನ್ನೋದು ಪರೋಕ್ಷವಾಗಿ ಸೂಚಿತವಾಗುವಂಥದ್ದು. ಕೃತದಾರ ಅನ್ನುವಲ್ಲಿ ದಾರ ಅನ್ನೋದು ನೇರವಾಗಿ ಸೂಚಿತ ಆಗುವಂಥ ಶಬ್ದ. ಹಾಗಾಗಿ ಮದುವೆ ಮಾಡ್ಕೊಂಡವನು ಮಾಡ್ಕೊಂಡ್ಮೇಲೆ ಹೆಂಡತಿಯನ್ನು ತಾಯಿನ ಮರಿತಾರೆ ಅನ್ನೋ ವಾಕ್ಯಕ್ಕಿಂತ ಹೆಂಡತಿಯನ್ನು ಕಟ್ಟಿಕೊಂಡವರು ತಾಯಿಯನ್ನು ಮರಿತಾರೆ ಅನ್ನೋ ಮಾತಿನಲ್ಲಿ ಹೆಚ್ಚು ಒಂದು ಒತ್ತಡ ಇರ್ತದೆ, ಒಂದು ಫೋರ್ಸ್ ಇರ್ತದೆ. ಹೀಗಾಗಿ ವಿವಾಹಿತಾಹ ಅನ್ನುವ ಶಬ್ದಕ್ಕಿಂತ ಕೃತದಾರಾಹ ಅನ್ನುವ ಶಬ್ದದಲ್ಲಿ ಹೆಚ್ಚೊಂದು ಫೋರ್ಸ್ ಇದೆ.